ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಲಾಕ್ಸ್. ನಾನು ನಿನ್ನೆ ಸಂತೆ ಹೋದಾಗ ನನ್ನ ಕಣ್ಣಿಗೆ ನಮ್ಮ ಕಡೆ ಏನಂತ ಕರಿತೀವಿ ಅಂದರೆ ಪುಂಡಿ ಸೊಪ್ಪು ಅಂತ ಕರಿತೀವಿ. ಇದನ್ನು ನಾವು ಇನ್ನೊಂದು ರೀತಿ ಹೇಳಬೇಕಂದ್ರೆ ಗುಂಗುರ ಅಂತಲೂ ಕರಿತೀವಿ. ಈ ಗುಂಗುರ ಸೊಪ್ಪು ನಮಗೆ ಸಿಕ್ತು. ಸೊ ಅದರಿಂದ ಗುಂಗುರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ. ಇದು ಚಟ್ನಿ ಥರ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಖಾರ ಇಷ್ಟಪಡೋರಿಗೆ ತುಂಬಾ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿನ ಇಟ್ಕೋಬೇಕು. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆಯನ್ನು ಹಾಕ್ಕೋಬೇಕು. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಆಮೇಲೆ ಕಹಿ ಬಂದುಬಿಡತ್ತೆ, ಅದಕ್ಕೋಸ್ಕರ. ಅಥವಾ ನಮ್ಗೆ ಕಹಿ ಇಷ್ಟಪಡಲ್ಲ ಅನ್ನೋರು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಮೆಂತ್ಯ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ನಡೆಯುತ್ತೆ. ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀವಿ. ನಾವೀಗ ಏನು ಇದು ಹುರ್ಕೋತಿದ್ದೀವಲ್ಲ, ಇದಿಷ್ಟು ಗ್ರೈಂಡ್ ಮಾಡೋಕ್ಕೋಸ್ಕರ ಹುರ್ಕೊತಾ ಇರೋದು ಫ್ರೆಂಡ್ಸ್. ಇದು ಒಣಮೆಣಸು ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈಗ ಇದು ರೋಸ್ಟ್ ಆಗಿದೆ. ನಾನು ಇದು ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ಇದಿಷ್ಟು ಸ್ವಲ್ಪ ಆರೋವರೆಗೂ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಈಗ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಈಗ ಈ ಸೊಪ್ಪನ್ನು ನಾವು ಹೆಚ್ಚೋದಿಲ್ಲ, ಏನೂ ಮಾಡೋ ಹಾಗಿಲ್ಲ, ಹಾಗೇ ಕ್ಲೀನಾಗಿ ಬಿಡಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡು ಬಾಣಲಿಗೆ ಹಾಕ್ಕೊಂಬಿಡ್ಬೇಕು. ಇದು ಫುಲ್ಲು ಕ್ಲೀನಾಗಿ ನಾವು ಈ ಎಣ್ಣೆಲೇ ಗೋಲಿಸ್ಕೋಬೇಕು. ಇದನ್ನು ತುಂಬ ಬೇಗ ಗೋಲುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ನೀವು ಹಾಕ್ತಿದ್ದಂಗೆ ಕೆಳಗಡೆ ನೋಡಿ ಇದು ಹೆಂಗಾಗಿದೆ ನೋಡಿರಿ, ಎಷ್ಟು ಫಾಸ್ಟಾಗಿ ಅಂದರೆ ತುಂಬ ಬೇಗ ಕುಕ್ಕಾಗಿ ಹೋಗುತ್ತೆ. ಸೊ ತಿರುಗಿಸ್ತಾ ಇರಬೇಕು, ಸ್ವಲ್ಪ ಕೈಯಾಡ್ತಾ ಇರಬೇಕು. ಸ್ವಲ್ಪನೇ ಸೊಪ್ಪನ್ನು ಹಾಕ್ತಾ ಹೋಗಿ. ತುಂಬ ಜಾಸ್ತಿ ಸೊಪ್ಪಿದೆ ಅಂತ ಅನಿಸುತ್ತೆ, ಬಟ್ ಅದು ಬೆಂದ ನಂತರ ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ. ಸೊ ನೀವು ಖಾರ ಹಾಕುವಾಗಾದರೂ ಉಪ್ಪು ಹಾಕುವಾಗಾದ್ರೂ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹಾಕಿ. ಫಸ್ಟು ನಾವು ಸೊಪ್ಪು ಇಟ್ಕೊಂಡಿದ್ದೀವಿ ಅಂತ ಆ ಸೊಪ್ಪಿನ ಅಳತೆಗೆ ಇಟ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಸೊಪ್ಪು ನೋಡೋಕ್ಕೆ ತುಂಬ ಜಾಸ್ತಿ ಇರುತ್ತೆ, ಆದರೆ ಬೆಂದರೆ ತುಂಬಾ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈಗ ಆಗ್ತಾ ಬರ್ತಿದೆ, ಇದು ಹೇಗಾಗಿದೆ ಅಂತ ನೋಡಿ. ಸೊ ಇದು ಸೊಪ್ಪಿನ ಟೇಸ್ಟ್ ಅಥವಾ ಅಂಶ ಏನಂದರೆ ಹುಳಿ ಅಂಶ. ಇದು ಸ್ವಲ್ಪ ಹುಳಿ ಇರುತ್ತೆ ಇದು ಗುಂಗುರ ಸೊಪ್ಪು. ನೋಡಿ ಈಗ ಇದು ಆಗ್ತಿದೆ, ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಈಗ ನಾನೇನು ಆರಕ್ಕೆ ಅಂತ ಎತ್ತಿಟ್ಕೊಂಡಿದ್ನಲ್ಲ ಹುರ್ಕೊಂಡಿದ್ದ ಸಾಮಾನ, ಈಗ ನಾನು ಒಂದು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ತರಿಯಾಗಿ ಗ್ರೈಂಡ್ ಆದರೆ ಸಾಕು. ನೋಡಿ ಈಗ ತರಿಯಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಇನ್ನೇನು ಇಟ್ಕೊಂಡಿದ್ವಲ್ಲ, ಈ ಗೋಲ್ಸಿಟ್ಕೊಂಡಿದ್ವಲ್ಲ ಗುಂಗುರ ಸೊಪ್ಪನ್ನು, ಈಗ ಅದೇ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನೇನು ಗೋಲ್ಸಿಟ್ಕೊಂಡಿದ್ದೆನಲ್ಲ ಆ ಗುಂಗುರನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತೆ. ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಿಡಿಯುತ್ತೆ, ಸೊಪ್ಪು ಹುಳಿ ಇರೋದ್ರಿಂದ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಜಾಸ್ತಿ ಹಿಡಿಯುತ್ತೆ. ಟೇಸ್ಟ್ ನೋಡಿಬಿಟ್ಟು ಆಮೇಲೂ ಕೂಡ ನಾವು ಇದನ್ನು ಉಪ್ಪನ್ನು ಸೇರಿಸ್ಕೋಬೋದು. ಸೊ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು, ಯಾಕಂದರೆ ಇದು ತುಂಬ ದಿನದವರೆಗೂ ಇಡ್ಬೋದು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಕರಿಬೇವು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ನಿಮಗೆ ಬಾಯಲ್ಲಿ ಬರಬೇಕು, ಅಂದರೆ ಅನ್ನ ಕಲಿಸ್ಕೊಂಡಾಗ ಬೆಳ್ಳುಳ್ಳಿ ಆಗಿರ್ಬೋದು ಅದು ಅಂಶ ಬಂದ್ರೇ ಅದು ಒಂಥರ ಟೇಸ್ಟು. ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಿಷ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಇದು ಎಣ್ಣೆ ಹೀರ್ಕೊಂಡ್ಬಿಟ್ಟು ವಾಪಸ್ ಎಣ್ಣೆ ಬಿಡಬೇಕು. ಈಗ ನಾವು ಗ್ರೇವಿ ಎಲ್ಲ ಮಾಡುವಾಗ ಹೇಗೆ ಎಣ್ಣೆ ಬಿಡೋವರೆಗೂ ಅದನ್ನು ಗೋಲಿಸ್ತೀವಲ್ಲ, ಅದೇ ರೀತಿ ಗೋಲಿಸ್ಕೋಬೇಕು. ಸೊ ನನಗೆ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊತಿದ್ದೀನಿ. ನಿಮ್ಗೆ ಏನಾರು ಖಾರ ಕೂಡ ಕಡಿಮೆ ಅನಿಸಿದ್ರೆ ಇಲ್ಲಿ ನಾವು ಖಾರ ಪುಡಿ ಕೂಡ ನಾವು ಸೇರಿಸ್ಕೋಬೋದು ಫ್ರೆಂಡ್ಸ್. ರುಚಿಯನ್ನು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇದು ತುಂಬ ದಿನದವರೆಗೂ ಇಡ್ಬೋದು. ನೋಡಿ ನಮ್ಮ ಗುಂಗುರ ಈಗ ರೆಡಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.